ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿನ ನಾವು ಮಾಡಿದಾಗ ಯಾವ ರೀತಿ ಅವತ್ತಿನ ದಿವಸ ನಿಮಗೆ ಪ್ರಿಪೇರ್ ಆಗಿ ಬರಬೇಕು ಮತ್ತು ಅದರದ್ದು ಪ್ರೊಸೀಜರ್ ದಿವಸ ಹೇಗಿರುತ್ತೆ. ಸೊ ಯೂಶಲಿ ನಾವು ಈ ಪ್ರೊಸೀಜರ್ ಮಾಡೋದು ಯೂಶಲಿ 40 ವಯಸ್ಸಿನ ಮೇಲಿನ ಹೆಣ್ಣು ಮಕ್ಕಳಿಗೆ ನಾವು ಇದನ್ನು ಮಾಡೋದು. ಮತ್ತು ಇದಕ್ಕೆ ಇಂಡಿಕೇಶನ್ಸ್ ಬಂದ್ಬಿಟ್ಟು ಫೈಬ್ರಾಯ್ಡ್ಸು ಮತ್ತು ಗರ್ಭಚೀಲದ ಊತ ಇರ್ಬೋದು, ಅಂದರೆ ಅಡಿನೋಮಯೋಸಿಸ್ಸು, ಎಂಡೋಮೆಟ್ರಿಯೋಸಿಸ್ಸು, ಪ್ರೊಲ್ಯಾಪ್ಸ್, ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಮತ್ತು ಕ್ಯಾನ್ಸರ್ ಇರ್ಬೋದು. ಸೊ ಈ ಪೇಷಂಟ್ಗೆ ನಾವು 8 ಗಂಟೆಗಳ ಕಾಲ ಅವರು ಏನೂ ತಿಂದಿರಬಾರ್ದು ಮತ್ತು ಕುಡ್ದಿರಬಾರ್ದು, ಅಂದರೆ ಅವರು ಖಾಲಿ ಹೊಟ್ಟೆನಲ್ಲಿ ಇರಬೇಕು ಅಂತ ನಾವು ಅಡ್ವೈಸ್ ಮಾಡಿರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ 6 ಗಂಟೆಗೆ ಅವ್ರಿಗೆ ಸರ್ಜರಿ ಇದ್ದಾಗ ರಾತ್ರಿ 10 ಗಂಟೆ ಮೇಲೆ ಅವ್ರಿಗೆ ನೀರು ಸಹ ಕುಡಿಬೇಡಿ, ಊಟನೂ ಮಾಡಬೇಡಿ ಅಂತ ಹೇಳಿರ್ತೀವಿ. ಸೊ 10 ಗಂಟೆ ಒಳಗಡೆ ಅವ್ರು ರಾತ್ರಿ ಊಟ ಮಾಡ್ಕೋಬೋದು. ಸೊ ಬೆಳಗ್ಗೆ ಅವರು ಹಾಸ್ಪಿಟಲ್ಗೆ ಅಟ್ಲೀಸ್ಟ್ ಒಂದು 4 ಅವರ್ಸ್ ಬಿಫೋರ್ ದ ಸರ್ಜರಿ ಅವರು ರಿಪೋರ್ಟ್ ಆಗಬೇಕು. ಸೊ ಅವತ್ತು ಬಂದ ಮೇಲೆ ಅವರಿಗೆ ನಾವು ಈ ಮೆಡಿಕೇಷನ್ಸ್ ಏನಿರುತ್ತೆ, ಅಂದರೆ ಗ್ಯಾಸ್ಟ್ರಿಕ್ ಮೆಡಿಕೇಷನ್ಸ್ ಇರ್ಬೋದು, ಅಥವಾ ವಾಮಿಟಿಂಗ್ ಬರದೇ ಇರೋ ಥರ ಇರ್ಬೋದು, ಅಥವಾ ಅವರಿಗೆ ಕೆಲವೊಂದು ಇಂಜೆಕ್ಷನ್ಸ್ನ ಟೆಸ್ಟ್ ಡೋಸ್ ಅಂತ ನಾವೇನು ಕೊಡ್ತೀವಿ ಅದನ್ನು ಕೊಟ್ಬಿಟ್ಟು ಅವ್ರಿಗೆ ಎಲ್ಲ ರೆಡಿ ಮಾಡಬೇಕಾಗತ್ತೆ. ಸೊ ಎನಿಮಾ ಅಂತ ಏನಿರುತ್ತೆ, ಅಂದರೆ ಇಂಟೆಸ್ಟೈನಲ್ಲಿರೋ ಇಮೋಷನ್ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಅದನ್ನು ಕೂಡ ನಾವು ಸಜೆಸ್ಟ್ ಮಾಡ್ಬೋದು, ಅಥವಾ ಅವ್ರಿಗೆ ಹಿಂದಿನ ದಿವಸನೇ ಕೆಲವು ಸೊಲ್ಯೂಷನ್ ತೊಗೊಳ್ಲಿಕ್ಕೆ ಹೇಳ್ಬೋದು. ಇದರಿಂದ ಅವ್ರಿಗೆ ಪೂರ್ತಿಯಾಗಿ ಮೋಷನ್ ಕ್ಲಿಯರ್ ಆಗಿರಲಿ ಸರ್ಜರಿ ಟೈಮ್ನಲ್ಲಿ ಅಂತ ಮಾಡಲಿಕ್ಕೆ. ಈ ಪ್ರೊಸೀಜರ್ನ ನಾವು ಜನರಲ್ ಅನಸ್ತೀಸಿಯಾದಲ್ಲಿ ಮಾಡ್ತೀವಿ. ಜನರಲ್ ಅನಸ್ತೀಸಿಯಾ ಅಂತ ಹೇಳಿದ್ರೆ ಕೈಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರ ಮಬ್ಬು ಬರೆಸ್ಬಿಟ್ಟು ಆಮೇಲೆ ಗ್ಯಾಸ್ ಮೂಲಕ ಅವ್ರಿಗೆ ಎಚ್ಚರ ತಪ್ಪಿಸ್ತೀವಿ. ಸೊ ಇದರಿಂದ ಬಾಡಿ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಅವ್ರಿಗೆ ಎಚ್ಚರ ಕೂಡ ಇರೋದಿಲ್ಲ. ಲ್ಯಾಪ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ಅದರದ್ದು ಕ್ಯಾಮರಾ ಬಂದ್ಬಿಟ್ಟು 10 ಮಿಲಿಮೀಟರ್ ಇರುತ್ತೆ, ಅಂದರೆ 1 ಸೆಂಟಿಮೀಟರ್ ಇರುತ್ತೆ. ಈ ಒಂದು ಇನ್ಸಿಷನ್ನ ನಾವು ಹೊಕ್ಕಳು 1 ಅಥವಾ 2 ಸೆಂಟಿಮೀಟರ್ ಮೇಲ್ಗಡೆ ಹಾಕ್ತೀವಿ, ಮತ್ತು ಸೈಡಲ್ಲಿ 2-3 ಚಿಕ್ಕ ಹೋಲ್ಸ್ ಕೂಡ ಹಾಕಿರ್ತೀವಿ. ಅದು 5 mm ಇರುತ್ತೆ. ಸೊ ಇದರಲ್ಲಿ ನಾವು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಎನರ್ಜಿ ಸೋರ್ಸ್ ಅಂತ ಏನಿರುತ್ತೆ ಈ ಹೀಟ್ನ ಯೂಸ್ ಮಾಡಿ ಈ ಗರ್ಭಚೀಲಕ್ಕೆ ಏನೇನು ಅಟ್ಯಾಚ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲನೂ ನಾವು ಈ ಇನ್ಸ್ಟ್ರೂಮೆಂಟ್ಸಿಂದ ಲ್ಯಾಪ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್ಸಿಂದಾನೇ ನಾವೆಲ್ಲ ಕಟ್ ಮಾಡಿ ಕ್ಲಿಯರ್ ಮಾಡಿ ಗರ್ಭಚೀಲದ ಏನು ಮೂತ್ರಕೋಶಕ್ಕೆ ಅಟ್ಯಾಚ್ಮೆಂಟ್ ಇರುತ್ತೆ ಮತ್ತು ಈ ಮೋಷನ್ ಏರಿಯಾಗೆ ಏನು ಅಟ್ಯಾಚ್ಮೆಂಟ್ ಇರುತ್ತೆ ಎಲ್ಲನೂ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಗರ್ಭಚೀಲನ ಕೆಳಗಡೆಯಿಂದ ನಾವು ರಿಮೂವ್ ಮಾಡ್ತೀವಿ. ಈ ಲ್ಯಾಪ್ರೋಸ್ಕೋಪಿನಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಕಡಿಮೆ ನಾವು ಈ ಮ್ಯಾನಿಪ್ಯುಲೇಷನ್, ಅಂದರೆ ಒಳಗಡೆ ಆ ಟಿಶ್ಯೂಸ್ನ ಮುಟ್ಟೋದಾಗಲಿ ಅಥವಾ ಎಳೆಯೋದು ಅದೆಲ್ಲ ತುಂಬಾ ಕಡಿಮೆ ಇರುತ್ತೆ. ಎಷ್ಟು ದೊಡ್ಡ ಯೂಟ್ರಸ್ ಕೂಡ ಇದರಿಂದ ನಾವು ರಿಮೂವ್ ಮಾಡ್ಬೋದು. ಅದಕ್ಕೆ ಆದಂಥ ಕೆಲವು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಮಾರ್ಸಲೇಟರ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ನಾವು ಯೂಸ್ ಮಾಡಿಬಿಟ್ಟು ಎಷ್ಟು ದೊಡ್ಡ ಇನ್ಸ್ಟ್ರೂಮೆಂಟ್ ಇದ್ದರೂ ಕೂಡ ಅದನ್ನು ಮಾಡ್ಬೋದು. ಸೊ ಯೂಶಲಿ ಇದಕ್ಕೆ ಹಿಡಿಯುವಂಥ ಸಮಯ ಕೆಲವು ಸಾರಿ 30 ನಿಮಿಷ ಇರ್ಬೋದು, ಇಲ್ಲ 3 ರಿಂದ 4 ಗಂಟೆಗಳು ಕೂಡ ಆಗ್ಬೋದು. ಸೊ ಇದರಲ್ಲಿ ನಾವು ಫೆಲೋಪಿಯನ್ ಟ್ಯೂಬ್ಸ್ ಕೂಡ ರಿಮೂವ್ ಮಾಡ್ಬೋದು, ಓವರೀಸ್ ಕೂಡ ರಿಮೂವ್ ಮಾಡ್ಬೋದು. ಸೊ ಇದರಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ತೀವಿ, ಏನೆಲ್ಲ ನಾವು ರಿಮೂವ್ ಮಾಡ್ತೀವಿ ಅನ್ನೋದಕ್ಕೆ ಪೇಷಂಟ್ ಹತ್ರ ಕನ್ಸೆಂಟ್ ಅಂತ ನಾವು ತೊಗೊಂಡಿರ್ತೀವಿ. ಅಂದರೆ ಆಪ್ರೇಷನ್ ಮುಂಚೆನೇ ಪೇಷಂಟ್ಗೆಲ್ಲ ತಿಳಿಸ್ಬಿಟ್ಟು ಸೊ ಈ ಥರದ ಸರ್ಜರಿ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಮಾಡಿದಾಗ ನಿಮಗೆ ಪೀರಿಯಡ್ಸ್ ಬರೋದಿಲ್ಲ ಮತ್ತು ಮುಂದೆ ಮಕ್ಕಳಾಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಹಾಗೆಯೇ ಓವರೀಸ್ ರಿಮೂವ್ ಮಾಡೋಂಥ ಪರಿಸ್ಥಿತಿ ಏನಾದರೂ ಇದ್ದರೆ ನಾವು ರಿಮೂವ್ ಮಾಡ್ತೀವಿ. ಇದರಿಂದ ನಿಮಗೆ ಹಾರ್ಮೋನ್ಸ್ ಉತ್ಪತ್ತಿ ಕಡಿಮೆ ಆಗುತ್ತೆ ಅಥವಾ ನಿಂತೋಗುತ್ತೆ. ಸೊ ಏನಾದರೂ ನಿಮಗೆ ಮೆನೋಪಾಸ್ ಸಿಂಪ್ಟಮ್ಸ್ ಏನಾದರೂ ಬಂದಾಗ ಆವಾಗ ನಿಮಗೆ ಕೆಲವೊಂದು ಮೆಡಿಕೇಷನ್ಸ್ನ ನಾವು ಕೊಡಬೇಕಾಗತ್ತೆ. ಇದೆಲ್ಲನೂ ನಾವು ಅವ್ರಿಗೆ ತಿಳಿಸಿ ಹೇಳಿರ್ತೀವಿ. ಸೊ ಆಪ್ರೇಷನ್ ಟೈಮು ಅರ್ಧ ಗಂಟೆಯಿಂದ 3-4 ಅವರ್ ಆದಮೇಲೆ ಅವ್ರಿಗೆ ವಾಪಸ್ ಅನಸ್ತೇಸಿಯಾದಿಂದ ಹೊರಗಡೆ ತರ್ತೀವಿ. ತಂದ ಮೇಲೆ ಅವ್ರನ್ನ ರಿಕವರಿ ರೂಮ್ ಅಂತ ಇರುತ್ತೆ, ಅಲ್ಲಿ ಒಂದು 1 ಅವರಿಂದ 2 ಅವರ್ವರೆಗೂ ಅವ್ರಿಗೆ ಅಲ್ಲಿ ಇಟ್ಟಿರ್ತೀವಿ. ಅದಾದಮೇಲೆ ಅವರು ಸ್ಟೆಬಿಲೈಸ್ ಆದಮೇಲೆ ಅವ್ರಿಗೇನಾದರೂ ಚಳಿ ಬಂದಿದೆಯಾ ಅದಕ್ಕೆ ಮೆಡಿಕೇಷನ್ಸ್ ಕೊಡ್ತೀವಿ. ಅವ್ರಿಗೆ ಬೇರೆ ಏನೇನಾದರೂ ವಾಮಿಟಿಂಗ್ ತುಂಬಾ ಜಾಸ್ತಿ ಇತ್ತು ಅಥವಾ ಬ್ಲೀಡಿಂಗ್ ಏನಾದರೂ ಆಯಿತು ಅದನ್ನೆಲ್ಲ ನಾವು 2 ರಿಂದ 3 ಅವರ್ವರೆಗೂ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಯೂಶಲಿ 4 ರಿಂದ 6 ಅವರ್ ಆದಮೇಲೆ ಅವ್ರಿಗೆ ಕುಡಿಲಿಕ್ಕೆ ಏನಾದರೂ ಕೊಡ್ತೀವಿ. ಅದಾದಮೇಲೆ ಅವ್ರಿಗೆ ವಾಮಿಟ್ ಏನೂ ಆಗಿಲ್ಲ ಅಂತ ಹೇಳಿದಾಗ ಸಾಫ್ಟ್ ಫುಡ್, ಅಂದರೆ ಗಂಜಿ ಇರ್ಬೋದು, ಸೂಪ್ ಇರ್ಬೋದು, ಇಲ್ಲ ಮೆತ್ತಂದು ಅನ್ನ ಇರ್ಬೋದು ಅಥವಾ ಇಡ್ಲಿ ಇರ್ಬೋದು, ಅದನ್ನು ಒಂದು 10 ಅವರ್ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಸೊ ಯೂಶಲಿ ಅನಸ್ತೇಸಿಯಾದ ಎಫೆಕ್ಟು ಎಲ್ಲನೂ 10 ರಿಂದ 12 ಗಂಟೆಗಳ ಕಾಲ ಇರುತ್ತೆ. ಸೊ ಅದು ಮಬ್ಬೆಲ್ಲ ಹೋದ್ಮೇಲೆ ಅವ್ರಿಗೆ ತಲೆ ಚಕ್ರ ಏನು ಇಲ್ಲ ಅಂತ ಹೇಳಿದ್ರೆ ಅವ್ರು ಎದ್ದು ಸ್ವಲ್ಪ ಮಟ್ಟಿಗೆ ಕೂತ್ಕೋಬೋದು, ಓಡಾಡ್ಬೋದು. ಮತ್ತು ಆ ಯೂರಿನ್ಗೆ ನಾವೊಂದು ಕೆಥೇಟರ್ ಅಂತ ಹಾಕಿರ್ತೀವಿ. ಸೊ ಅದನ್ನು ನಾವು 12 ಅವರ್ ಆದಮೇಲೆ ತೆಗಿತೀವಿ. ಸೊ ಅವರೇ ತಾವೇ ಹೋಗ್ಬಿಟ್ಟು ಯೂರಿನ್ನ ಪಾಸ್ ಮಾಡ್ಬೋದು.
ಅದಾದಮೇಲೆ ಅವ್ರಿಗೆ 24 ಅವರ್ ಆದಮೇಲೆ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಮನೆಯಲ್ಲಿ 2 ದಿನದ ಕಾಲ ಅವ್ರು ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದಾದ ಮನೆಯಲ್ಲಿ ಎಲ್ಲ ಮನೆ ಮಟ್ಟಿಗೆ ಓಡಾಡ್ಕೊಂಡಿರ್ಬೋದು. 1 ವೀಕ್ ಆದಮೇಲೆ ನಿಮ್ಮ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವಾಕಿಗೆಲ್ಲ ಹೋಗಿ ಅಂತ ಹೇಳ್ತೀವಿ. ಟ್ರಾವೆಲಿಂಗ್ ಎಲ್ಲ ಬಂದ್ಬಿಟ್ಟು ಅವ್ರು 2 ವಾರದ ಮೇಲೆ ಅವ್ರು ಮಾಡ್ಕೋಬೋದು. ಆಮೇಲೆ ಹಸ್ಬೆಂಡ್ ಜೊತೆಯಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಎಲ್ಲಾನು ಅವ್ರು 6 ವಾರದ ಮೇಲೆ ಅವರು ಮಾಡ್ಕೋಬೋದು. ಮತ್ತೆ ಅವರಿಗೆ ಫಾಲೋ ಅಪ್ ಅಂತ ನಾವು 1 ವಾರದ ಬಿಟ್ಟು 1 ವಾರ ಆದಮೇಲೆ ಕರಿತೀವಿ. ಆವಾಗ ಅವ್ರದ್ದು ಗರ್ಭಚೀಲದ್ದು ಏನು ನಾವು ಟಿಶ್ಯೂನ ಟೆಸ್ಟಿಂಗ್ ಕಳಿಸಿರ್ತೀವಿ ಅದನ್ನು ನಾವು ರಿವ್ಯೂ ಮಾಡ್ತೀವಿ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಕ್ಯಾನ್ಸರ್ ಅಂತ ಏನಾದರೂ ಬಂದಿದೆಯಾ ಅದನ್ನು ನಾವು ಚೆಕ್ ಮಾಡಿಬಿಟ್ಟು, ಹಾಗೆ ಅವ್ರದ್ದು ಸ್ಟಿಚಸ್ ಎಲ್ಲ ಹೀಲ್ ಆಗಿದೆಯಾ ಅಂತ ನಾವು ಚೆಕ್ ಮಾಡಿಬಿಟ್ಟು ನೋಡ್ತೀವಿ. ಮತ್ತು ಅವ್ರಿಗೆ ಮೆಡಿಕೇಷನ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಯೂಶಲಿ ನಾವು ಕ್ಯಾಲ್ಶಿಯಂ ಪ್ರಿಸ್ಕ್ರೈಬ್ ಮಾಡ್ತೀವಿ, ಇಲ್ಲ ಐರನ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ, ಮಲ್ಟಿವೈಟಮಿನ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಸರ್ಜರಿ ಆದಮೇಲೆ 1 ತಿಂಗಳು ಅಥವಾ 2 ತಿಂಗಳಿಗೆ. ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಕೂಡ ನಾವು 5 ದಿವಸದವರೆಗೂ ಕೊಟ್ಟಿರ್ತೀವಿ. ಪೇಯ್ನ್ ಕಿಲ್ಲರ್ಸ್ 5 ದಿವಸದವರೆಗೂ ಕೊಟ್ಟಿರ್ತೀವಿ. ಇನ್ ಕೇಸ್ ಇದು ಸಾಕಾಗಿಲ್ಲ, ಇನ್ನೂ ಹೆಚ್ಚಾಗಿ ಬೇಕು ಅಂತ ಹೇಳಿದಾಗ ಸೊ ಅವ್ರಿಗೆ ಎಕ್ಸ್ಟ್ರಾ ಈ ಪೇಯ್ನ್ ಕಿಲ್ಲರ್ಸು ಮತ್ತು ಆ್ಯಂಟಿಬಯೋಟಿಕ್ಸ್ ನಾವು ಕೊಡ್ತೀವಿ. ಸೊ ಈ ಸ್ಟಿಚಸ್ ಏನು ಹಾಕಿರ್ತೀವಿ ಅದನ್ನು ಕೂಡ ನಾವು ರಿಮೂವ್ ಮಾಡ್ತೀವಿ ಅವ್ರ ಫಾಲೋ ಅಪ್ ಟೈಮ್ನಲ್ಲಿ. ಸೊ ಈ 1 ವಾರದ ಫಾಲೋ ಅಪ್ ಆದಮೇಲೆ ಅವ್ರು ತಿರ್ಗಾ 1 ತಿಂಗಳಿಗೆ ಬರಬೇಕು. ಅವಾಗೆಲ್ಲ ಹೀಲ್ ಆಗಿದೆಯಾ, ವೆಜೈನಾದಲ್ಲಿ ನಾವು ಹಾಕಿರೋಂಥ ಸ್ಟಿಚಸ್ ಎಲ್ಲ ಹೀಲ್ ಆಗಿದೆಯಾ ಅಂತ ನಾವು ಚೆಕ್ ಮಾಡಿಬಿಟ್ಟು ನೋಡ್ತೀವಿ. ಸೊ ಇದಿಷ್ಟು ನಾವು ಮಾಡೋಂಥ ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಬಗ್ಗೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಆವತ್ತಿನ ದಿವಸ ಅಂತ. ಸೊ ಇನ್ನೂ ಕೆಲವೊಂದು ಮಾಹಿತಿನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.